5ನೇ ತರಗತಿ ಕನ್ನಡ ಗದ್ಯ ಭಾಗ 12 ನರಿ ದ್ರಾಕ್ಷಿ ಟೊಮೆಟೊ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಶ್ರೀ ಎಂಜಿ ನಾಗರಾಜ್ ರಾವ್ ಕೃತಿ ಉಪಾಧ್ಯಾಯರು. ಇವರು ಮಕ್ಕಳ ಬುದ್ಧಿಗೆ ಚುರುಕು, ಮನಸ್ಸಿಗೆ ಆನಂದ ನೀಡುವ ಹಲವಾರು ಕಥೆಗಳನ್ನು ಬರೆದಿದ್ದಾರೆ. ಪ್ರಸ್ತುತ ನರಿ ದ್ರಾಕ್ಷಿ ಟೊಮೆಟೊ ಕಥೆಯನ್ನು ಅವರ ಚಿಕ್ಕ ದೊಡ್ಡ ಕಥೆಗಳು ಪುಸ್ತಕದಿಂದ ಆರಿಸಲಾಗಿದೆ. ಅಭ್ಯಾಸ. ಪದಗಳ ಅರ್ಥ: ಅಮೃತ, ಹಾಲು, ಗಜ, ಆನೆ. ಗ್ರಹಿಸು: ಅರ್ಥ ಮಾಡಿಕೋ ಅಥವಾ ತಿಳಿದುಕೋ. ನೀರೂರು: ಆಸೆ ಉಂಟಾಗು. ಪುಷ್ಟಿ: ಶಕ್ತಿ ಅಥವಾ ಬೆಳವಣಿಗೆ. ಲೀಲಾಜಾಲ: ಅತ್ಯಂತ ಸುಲಭವಾದುದು. ಸೋಂಪು: ಸೊಗಸು ಅಥವಾ ಕಾಂತಿ. ಹೀಯಾಳಿಸು: ನಿಂದಿಸು ಅಥವಾ ತೆಗಳು. ಹೊಟ್ಟೆಪಾಡು: ಜೀವನೋಪಾಯ. ಕೈಗೆಟುಕದ, ಕೈಗೆ ಸಿಗದ. ಗಜಗಮನ: ನಿಧಾನವಾದ ನಡೆ. ನ್ಯಾಸ: ನೆನಪು, ಜ್ಞಾಪನ, ಸ್ಮೃತಿ. ಪಂಚಾಮೃತ: ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಸಕ್ಕರೆಗಳ ಮಿಶ್ರಣ. ವಿಕಾಸ: ಅರಳು, ಪ್ರಕಟಗೊಳ್ಳು. ಹಂದರ: ಚಪ್ಪರ, ಹೂರಣ. ಕಡುಬಿಗೆ ಸೇರಿಸುವ ಬೆಲ್ಲ, ಕೊಬ್ಬರಿ ಮಿಶ್ರಣ. ಮುಖ್ಯ ಪ್ರಶ್ನೆ 2 ಪ್ರಶ್ನೆಗಳು. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಪ್ರಶ್ನೆ 1. ರಾಮು ತರಗತಿಯಲ್ಲಿ ಹೇಳಿದ ಕತೆ ಯಾವುದು? ಉತ್ತರ: ರಾಮು ತರಗತಿಯಲ್ಲಿ ಹೇಳಿದ ಕತೆ ನರಿ ಮತ್ತು ದ್ರಾಕ್ಷಿ. ಪ್ರಶ್ನೆ 2. ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಎಲ್ಲಿಗೆ ಬಂತು? ಉತ್ತರ: ಹಸಿದಿದ್ದ ನರಿ ಆಹಾರ ಹುಡುಕುತ್ತಾ ಒಂದು ತೋಟಕ್ಕೆ ಬಂತು. ಪ್ರಶ್ನೆ 3. ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಯಾವುದು? ಉತ್ತರ: ನರಿ ದ್ರಾಕ್ಷಿ ಕಥೆಯಿಂದ ಹುಟ್ಟಿಕೊಂಡ ಗಾದೆ ಮಾತು ಎಟುಕದ ದ್ರಾಕ್ಷಿ ಹುಳಿ. ಪ್ರಶ್ನೆ 4. ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಹೇಗಿದ್ದವು? ಉತ್ತರ: ನರಿಗೆ ಎಟುಕಿದ ಟೊಮೆಟೊ ಹಣ್ಣುಗಳು ಕೆಲವು ಪೂರ್ತಿ ಹಣ್ಣಾಗಿದ್ದರೆ ಕೆಲವು ಅರ್ಧ ಹಣ್ಣು ಮತ್ತೆ ಕೆಲವು ಕಾಯಿ ಕಳೆದು ಕೊಳೆತ ಹಣ್ಣುಗಳಾಗಿದ್ದವು. ಪ್ರಶ್ನೆ 5. ಆಮೆ ಮೊಲದ ಕಥೆಯ ನೀತಿ ಏನು? ಉತ್ತರ: ಆಮೆ ಮೊಲದ ಕಥೆಯ ನೀತಿ ಎಂದರೆ ನಾವು ಯಾವುದೇ ಕೆಲಸಕ್ಕೆ ತೊಡಗಿದಾಗ ನಮ್ಮ ಪೂರ್ಣ ಜ್ಞಾನ, ನ್ಯಾಸ ನಮ್ಮ ಗುರಿಯನ್ನು ಸಾಧಿಸುವ ಕಡೆಗೆ ಇರಬೇಕು, ಬೇರೆ ಯಾವುದೇ ಆಕರ್ಷಣೆಗೆ ಒಳಗಾಗಬಾರದು ಎಂಬುದಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ದ್ರಾಕ್ಷಿ ಗೊಂಚಲು ಸಿಗದೇ ಇದ್ದಾಗ ನರಿಯು ಏನೆಂದುಕೊಂಡಿತು? ಉತ್ತರ: ದ್ರಾಕ್ಷಿ ಗೊಂಚಲು ಸಿಗದಿದ್ದಾಗ ನರಿಯು ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತೆ ಅಷ್ಟೇ, ಹೊಟ್ಟೆಯೊಳಗೆ ಹೋದರೆ ರೋಗವೂ ಬರುತ್ತದೆ, ಈ ಹಣ್ಣುಗಳು ಕೈಗೆ ಎಟುಕದೆ ಹೋದುದು ಒಳ್ಳೆಯದೇ ಆಯಿತು ಎಂದುಕೊಂಡಿತು. ಪ್ರಶ್ನೆ 2. ರೀಟಾ ನರಿ ದ್ರಾಕ್ಷಿ ಕಥೆಯನ್ನು ಯಾವ ರೀತಿ ವಿಸ್ತರಿಸಿದಳು? ಉತ್ತರ: ನರಿಗೆ ದ್ರಾಕ್ಷಿ ತಿನ್ನಲು ಸಿಗದಿದ್ದಾಗ ಮುಂದೆ ಟೊಮೆಟೊ ಗಿಡ ಕಾಣಿಸಿದವು. ಆ ಗಿಡದಲ್ಲಿ ಕೆಲವು ಹಣ್ಣಾಗಿದ್ದವು, ಕೆಲವು ಕಾಯಿಯಂತೆ ಇದ್ದವು, ಇನ್ನು ಕೆಲವು ಕೊಳೆತು ಹೋಗಿದ್ದವು. ಆದರೆ ನರಿ ಇದ್ಯಾವುದನ್ನು ಗಮನಿಸದೆ ಅವನ್ನು ಹೊಟ್ಟೆ ತುಂಬ ತಿಂದು ತೇಗಿತು ಎಂದು ರೀಟಾ ಕಥೆಯನ್ನು ವಿಸ್ತರಿಸಿದಳು. ಪ್ರಶ್ನೆ 3. ನರಿ ಟೊಮೆಟೊ ಕಥೆಯ ನೀತಿ ಏನು? ಉತ್ತರ: ನರಿ ಮತ್ತು ಟೊಮೆಟೊ ಕಥೆಯ ನೀತಿ ಎಂದರೆ ಕನ್ನಡಿಯೊಳಗಿನ ಗಂಟೆಗಿಂತ ಕೈಯೊಳಗಿನ ದಂಟೆ ಮೇಲು, ಪಾಲಿಗೆ ಬಂದದ್ದೇ ಪಂಚಾಮೃತ ಎಂದು ಸ್ವೀಕರಿಸಿ ಅಷ್ಟರಲ್ಲಿಯೇ ತೃಪ್ತಿ ಪಡುವುದರಲ್ಲಿ ಜಾಣತನವಿದೆ ಎಂಬುದಾಗಿದೆ. ಪ್ರಶ್ನೆ 4. ಕಥೆಗಳನ್ನು ಹೇಗೆ ಗ್ರಹಿಸಬೇಕೆಂದು ಗುರುಗಳು ಮಕ್ಕಳಿಗೆ ಹೇಳಿದರು? ಉತ್ತರ: ಕಥೆಗಳನ್ನು ಹೊರ ನೋಟಕ್ಕೆ ಕಾಣುವಂತೆ ಗ್ರಹಿಸಿದರೆ ಸಾಲದು, ಅವುಗಳ ಹೂರಣವನ್ನು ಅಂದರೆ ಒಳ ಸತ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಜೊತೆಗೆ ಕೇಳಿದ ಕಥೆಯನ್ನು ವಿಸ್ತರಿಸುವ ಹಾಗೂ ಅಂಥವೇ ಕಥೆಗಳನ್ನು ಕಟ್ಟುವ ಕಲ್ಪನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಆಗ ನಿಮ್ಮ ಬುದ್ಧಿ ವಿಕಾಸಗೊಳ್ಳುತ್ತದೆ ಎಂದು ಗುರುಗಳು ಮಕ್ಕಳಿಗೆ ಹೇಳಿದರು. ಪ್ರಶ್ನೆ 5. ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವೇನು? ಉತ್ತರ: ರೀಟಾ ಹೇಳಿದ ಕಥೆಯಲ್ಲಿ ಆನೆಯಲ್ಲಿ ಗುರಿ ತಲುಪಬೇಕೆನ್ನುವ ಹಂಬಲ ಎದ್ದು ಕಾಣುತ್ತದೆ. ಆನೆ ಹುಲ್ಲು ತಿನ್ನಬೇಕೆನಿಸಿದರೂ ಅದು ಚಪಲಕ್ಕೆ ಬಲಿಯಾಗಲಿಲ್ಲ, ನಿಧಾನವಾಗಿ ನಡೆದರೂ ಗೆಲುವು ಆನೆಯದ್ದೇ ಆಯಿತು. ಜಿಂಕೆಯಲ್ಲಿಯೂ ಗುರಿ ತಲುಪುವ ಆಸೆ ಇದ್ದರೂ ಅದು ಮಾರ್ಗ ಮಧ್ಯದಲ್ಲಿ ತಿನ್ನುವ ಚಪಲ ಅದರ ಸೋಲಿಗೆ ಕಾರಣವಾಯಿತು. ಇದು ರೀಟಾ ಹೇಳಿದ ಆನೆ ಜಿಂಕೆ ಕಥೆಯ ವಿಶೇಷವಾಗಿದೆ. ಪ್ರಶ್ನೆ 6. ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ ಆಗುವ ಪ್ರಯೋಜನಗಳೇನು? ಉತ್ತರ: ಕಥೆಗಳನ್ನು ವಿಸ್ತರಿಸಿ ಹೇಳುವುದರಿಂದ, ಕಲ್ಪನೆಗಳನ್ನು ಮಾಡಿಕೊಳ್ಳುವುದರಿಂದ ನಮ್ಮ ಮನಸ್ಸು ವಿಕಾಸಗೊಳ್ಳುತ್ತದೆ, ಹೆಚ್ಚು ಬುದ್ಧಿವಂತರಾಗಬಹುದು, ವಿವೇಕಿಗಳಾಗಬಹುದು, ಸಜ್ಜನರಾಗಬಹುದು, ಭಾಷೆಗಳು ಶುದ್ಧವಾಗುತ್ತದೆ ಮತ್ತು ಭಾಷೆಗಳ ಮೇಲೆ ಒಳ್ಳೆಯ ಹಿಡಿತವನ್ನು ಸಾಧಿಸಬಹುದು ಮುಂತಾದ ಪ್ರಯೋಜನಗಳಾಗುತ್ತದೆ. ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದರೂ ತಿಳಿಸಿರಿ. 1. ಈ ದ್ರಾಕ್ಷಿಗಳು ಹುಳಿ ಇರುತ್ತವೆ, ಇವನ್ನು ತಿಂದರೆ ನಾಲಿಗೆ ಕೆಡುತ್ತದೆ. ಯಾರು? ಈ ಮಾತನ್ನು ನರಿಯು ಹೇಳಿತು. ಯಾರಿಗೆ? ನರಿಯು ತನ್ನ ಮನಸ್ಸಿನಲ್ಲಿಯೇ ಹೇಳಿಕೊಂಡಿತು.
2. ಎಲ್ಲರೂ ಯೋಚನೆ ಮಾಡಿರಿ, ಅದು ಏನು ಮಾಡಿರಬಹುದು? ಯಾರು? ಈ ಮಾತನ್ನು ಗುರುಗಳು ಹೇಳಿದರು. ಯಾರಿಗೆ? ವಿದ್ಯಾರ್ಥಿಗಳಿಗೆ ಹೇಳಿದರು. 3. ನೀವು ಹೆಚ್ಚು ಬುದ್ಧಿವಂತರಾಗುತ್ತೀರಿ, ವಿವೇಕಿಗಳಾಗುತ್ತೀರಿ, ಸಜ್ಜನರಾಗುತ್ತೀರಿ. ಯಾರು? ಈ ಮಾತನ್ನು ಗುರುಗಳು ಹೇಳಿದರು. ಯಾರಿಗೆ? ವಿದ್ಯಾರ್ಥಿಗಳಿಗೆ ತಿಳಿಸಿದ ಮಾತಾಗಿದೆ. ಭಾಷಾಭ್ಯಾಸ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪದ ವಿರುದ್ಧ ಪದ. ನಿರಾಸೆ ಆಸೆ, ಅಮೃತ ವಿಷ, ತೃಪ್ತಿ ಅತೃಪ್ತಿ. ಹೊರನೋಟ ಒಳನೋಟ, ಪ್ರಯೋಜನ ಅಪ್ರಯೋಜನ, ಸಜ್ಜನ ದುರ್ಜನ, ವಿವೇಕಿ ಅವಿವೇಕಿ. ಈ ಕೆಳಗಿನ ಗಾದೆ ಮಾತುಗಳನ್ನು ಪೂರ್ಣಗೊಳಿಸಿರಿ. 1. ಕನ್ನಡಿಯೊಳಗಿನ ಗಂಟಿಗಿಂತ ಡ್ಯಾಶ್ ದಂಟೆ ಮೇಲು. ಉತ್ತರ ಕೈಗೆಟುಕುವ. ಕನ್ನಡಿಯೊಳಗಿನ ಗಂಟಿಗಿಂತ ಕೈಗೆಟುಕುವ ದಂಟೆ ಮೇಲು. 2. ಪಾಲಿಗೆ ಬಂದದ್ದೇ ಡ್ಯಾಶ್. ಉತ್ತರ ಪಂಚಾಮೃತ. ಪಾಲಿಗೆ ಬಂದದ್ದೇ ಪಂಚಾಮೃತ. 3. ಎಟುಕದ ದ್ರಾಕ್ಷಿ ಡ್ಯಾಶ್. ಉತ್ತರ ಹುಳಿಯೆಂಬಂತೆ. ಎಟುಕದ ದ್ರಾಕ್ಷಿ ಹುಳಿಯೆಂಬಂತೆ. ಈ ಪಾಠದಲ್ಲಿ ಬಳಕೆಯಾಗಿರುವ ದ್ವಿರುಕ್ತಿ ಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ. ಗೊಂಚಲು ಗೊಂಚಲು. ದ್ವಿರುಕ್ತಿ ಪದಗಳು ನೆಗೆದು ನೆಗೆದು, ಹಾಕುತ್ತಾ ಹಾಕುತ್ತಾ, ಜ್ಞಾನ ಜ್ಞಾಸ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. 1. ನೀರೂರು. ಮಳೆಗಾಲದಲ್ಲಿ ನಮ್ಮೂರಿನ ಕೆರೆಗಳು ನೀರೂರುವುವು. 2. ಪ್ರೋತ್ಸಾಹಿಸು. ನನ್ನನ್ನು ಜಿಲ್ಲಾ ಮಟ್ಟದ ಸಂಗೀತ ಸ್ಪರ್ಧೆಗೆ ಸೇರಿಕೊಳ್ಳುವಂತೆ ಗುರುಗಳು ಪ್ರೋತ್ಸಾಹಿಸಿದರು. 3. ಲೀಲಾಜಾಲ. ನನ್ನ ಅಣ್ಣ ಗಣಿತದ ಲೆಕ್ಕಗಳನ್ನು ಲೀಲಾಜಾಲವಾಗಿ ಬಿಡಿಸುತ್ತಾನೆ. 4. ಕಲ್ಪನಾ ಶಕ್ತಿ. ನಾವು ಕಥೆಗಳನ್ನು ಓದುವುದರಿಂದ ನಮ್ಮ ಕಲ್ಪನಾ ಶಕ್ತಿ ಹೆಚ್ಚಾಗುತ್ತದೆ. 5. ಸಜ್ಜನ. ಸಜ್ಜನರ ಸಹವಾಸದಿಂದ ನಮ್ಮಲ್ಲಿಯೂ ಒಳ್ಳೆಯ ಗುಣಗಳು ಬೆಳೆಯುತ್ತವೆ. 6. ಆಕರ್ಷಣೆ. ತಾಜ್ ಮಹಲ್ ತನ್ನ ಭವ್ಯತೆಯಿಂದ ನನ್ನನ್ನು ಆಕರ್ಷಿಸಿತು. ಕೆಳಗಿನ ಪದಗಳನ್ನು ಬಿಡಿಸಿ ಬರೆದಿದೆ, ಅವುಗಳನ್ನು ಗಮನಿಸಿರಿ. 1. ಕೈಗೆಟುಕು. ಕೈಗೆ ಪ್ಲಸ್ ಎಟುಕು. ಪಂಚಾಮೃತ. ಪಂಚ ಪ್ಲಸ್ ಅಮೃತ. ಕನ್ನಡಿಯೊಳಗಿನ. ಕನ್ನಡಿ ಪ್ಲಸ್ ಒಳಗಿನ. ವಿದ್ಯಾರ್ಥಿ. ವಿದ್ಯಾ ಪ್ಲಸ್ ಅರ್ಥಿ. ಸಜ್ಜನ. ಸತ್ ಪ್ಲಸ್ ಜನ.